ಇವತ್ತು ನಮ್ಮ ಯಜಮಾನ್ರು ತುಂಬಾನೇ ಬೇಜಾರಾಗಿದ್ರು. ಯಾಕೆಂದ್ರೆ ಇವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವ ಇತ್ತು. ಅದಕ್ಕೋಸ್ಕರ ಅಂತ ಇವರು ಮನೇಲೇನೆ ಕೇಕ್ನ ರೆಡಿ ಮಾಡ್ತಾ ಇದ್ರು. ಆದ್ರೆ ಆ ಕೇಕು ಸರಿಯಾಗಿ ಬಂದಿರಲಿಲ್ಲ. ಆದ್ರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ರೀ. ಎಷ್ಟೇ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡಿದ್ರಿ ನೋಡಿ, ಅದಕ್ಕೆ ಕೇಕ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದ್ದು. ಈ ಕೇಕ್ ನ ಮಾಡೋದು ತುಂಬಾನೇ ಸುಲಭ. ಓರಿಯೋ ಬಿಸ್ಕೆಟ್ ಇರುತ್ತಲ್ಲ, ಅದರಲ್ಲಿರೋ ಕ್ರೀಮ್ ನ ಸಪರೇಟ್ ಮಾಡಿ ಬರೀ ಬಿಸ್ಕೆಟ್ ಚೆನ್ನಾಗಿ ಪುಡಿ ಮಾಡ್ಕೊಂಡು ಅದನ್ನ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆ ಕ್ರೀಮ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ಈನೋ ಹಾಕಿ ಒಂದು ಪಾತ್ರೆನಲ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸಬೇಕು. ಸೊ ಅವಾಗ ಕೇಕು ರೆಡಿ ಆಗುತ್ತೆ. ಓವನ್ ಇದ್ರೆ ಇನ್ನೂ ಚೆನ್ನಾಗಿ ಬರೋದೇನೋ, ಓವನ್ ಇರಲಿಲ್ಲ, ಅದಕ್ಕೆ ಬ್ರೌನಿ ಆಗಿತ್ತು. ಆದರೂ ತುಂಬಾ ಬೇಜಾರಾಯಿತು. ತುಂಬಾ ಇಷ್ಟಪಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಿದ್ದೆ. 3 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದು, 5:15 5:45 ನನ್ನ ಹೆಂಡತಿ ಬಂದಿದ್ಲು, ಆದರೂ ಕೂಡ ರೆಡಿ ಆಗಿರಲಿಲ್ಲ. ಕೇಕು ಹೇಗಿದೆ ಅನ್ನೋದಕ್ಕಿಂತ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತುಂಬಾನೇ ಕಾಣಿಸ್ತಾ ಇದೆ. ಹಾಗೆ ನಮ್ಮ ವಿಡಿಯೋಸ್ ನೋಡ್ತಿರೋ ನೀವುಗಳು ಕೂಡ ನಮ್ಮ ಮೇಲೆ ತುಂಬಾ ಪ್ರೀತಿ ವಿಶ್ವಾಸನ ಇಟ್ಟಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ನಾವು ಯಾವಾಗ್ಲೂ ನಿಮ್ಮನ್ನ ನಗ್ಸೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರಲಿ. ಯಾರೊಂದಿಗೂ ಹಂಚಿಕೊಳ್ಳದ ವಿಷಯಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆಂದರೆ ನಿನಗಿಂತ ಮುಖ್ಯವಾದ ವ್ಯಕ್ತಿ ನನ್ನ ಜೀವನದಲ್ಲಿ ಬೇರೆ ಯಾರು ಇಲ್ಲ ಅಂತ. ನೀನ್ ಯಾವಾಗ್ಲೂ ನನಗೆ ಸ್ಪೆಷಲ್ ಆಗಿರ್ತೀಯ. ಆಸೆ ಇಷ್ಟೇ, ನಾವಿಬ್ರು 100 ಕಾಲ ಅಣ್ಣನ್ ಮುದ್ಕಿ ಆಗೋ ತನಕ ಖುಷಿಯಾಗಿ ಬದುಕಿ ಬಾಳ್ಬೇಕು ಅಂತ. ಎಲ್ಲರ ದಿನ ಶುಭವಾಗಲಿ. ಎಲ್ರು ಖುಷಿಯಾಗಿ ನೀವು ಹೀಗೆ ಇರಿ.